जिंदाबाद 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 जय 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 भीम रामविलास पासवान ಅವರಿಗೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಎಂಎಸ್ ಚಲಂಜಿ ಅವರ ಹೋರಾಟಕ್ಕೆ जिंदाबाद 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 चिराग पासवान जी जय। ಇವತ್ತಿನ ದಿನ ಏನು ಹೊಸಕೋಟೆ ಐಬಿನಲ್ಲಿ ನಮ್ಮ ರಾಜ್ಯ ಕಮಿಟಿ ಅಂದರೆ ನಮ್ಮ ವಿಜಯ್ ಅವರು, ಚೆನ್ನಮ್ಮನವರು, ಚಂದ್ರಶೇಖರ್ ಅವರು ಮತ್ತು ನಮ್ಮ ಮುಂಡರಾಜನವರು, ಅನಿಲ್ರವರು, ಕೋಮಲಾರವರು, ಕೀಲರವರು ಹಾಗೂ ಉಳಿದಂತೆ ಎಲ್ಲ ನರಸಿಂಹಪ್ಪನವರು, ರವಿಯವರು ಎಲ್ಲರೂ ನಮ್ಮ ಹೊಸಕೋಟೆ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ನಮ್ಮ ದಲಿತ ಸೇನೆ ಕಾರ್ಯಕರ್ತರದೊಂದು ಸಭೆ ಕರೆದಿದ್ವಿ. ಈ ಸಭೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ಒಂದು ಕೂಲಂಕುಷವಾಗಿ ಚರ್ಚೆ ನಡೀತು. ಸಂಘಟನೆ ಬಗ್ಗೆ ಚರ್ಚೆ ಮಾಡಲಾಗಿ ಈ ಮುಂದೆ ಬಹುಶಃ ಈ ಸಮಾಜದಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು ಎಲ್ಲವೂ ಕೂಡ ದೀನ ದಲಿತರಿಗೆಲ್ಲರಿಗೂ ಸಿಗಬೇಕು. ನನ್ನ ದಲಿತ ವರ್ಗ ಕುಟುಂಬಗಳಿಗೆ ಮನೆ ಮನೆಗೂ ಕೂಡ ತಲುಪಿಸುವಂಥ ಕೆಲಸ ದಲಿತ ಸೇನೆ ಮಾಡಬೇಕು. ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಆರ್ಥಿಕವಾಗಿ ನಮ್ಮ ಜನ ಸಬಲೀಕರಣ ಆಗಬೇಕು. ಎಲ್ಲ ಕಾರ್ಖಾನೆಯ ಮಾಲೀಕರಾಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯಗಳನ್ನ ಸನ್ಮಾನ್ಯ ಶ್ರೀ ರಾಮವಿಲಾಸ್ ಪಾಸ್ವಾನ್ ಜಿಯವರ ಹೆಸರನ್ನು ಹೇಳಿ ಚಿರಾಗ್ ಪಾಸ್ವಾನ್ ಜಿಯವರ ಕೈಯನ್ನು ಬಲಪಡಿಸುವ ಮುಖಾಂತರ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ತಕ್ಕನಾಗಿ ನಮ್ಮ ಸಂಘಟನೆ ಈ ಭಾಗದಲ್ಲಿ ಈಗಾಗಲೇ 16 ವರ್ಷಗಳಿಂದ ಇರೋದ್ರಿಂದ ಈ ಭಾಗದಲ್ಲಿ ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕು. ಎಲ್ಲ ಗ್ರಾಮಾಂತರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ತಾಲೂಕು, ಜಿಲ್ಲಾ ಮತ್ತು ಹೋಬಳಿ ಮಟ್ಟ ಮತ್ತು ಮಂಡಲ ಮಟ್ಟದಲ್ಲೂ ಕೂಡ ನಮ್ಮ ಸಂಘಟನೆ ಬೆಳಿಬೇಕು ಅಂತ ಕಾರ್ಯಕರ್ತರನ್ನ ಹುಟ್ಟಾಕಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಒಂದು ಅಂತಿಮ ನಿರ್ಧಾರ ತಗೊಂಡಿದ್ದೀವಿ. ರಾಜ್ಯ ಸಮಿತಿಯ ಒಂದು ಆದೇಶಕ್ಕೋಸ್ಕರ ಎಲ್ಲ ಕಾರ್ಯಕರ್ತರು ಕಾಯ್ತಾಯಿದ್ರು. ಹಾಗಾಗಿ ಆ ಕಾಯ್ತಾ ಇರುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಅದಕ್ಕೆ ಅಂತಿಮ ತೆರೆಯನ್ನು ಎಳೆದಿದ್ದೀವಿ. ಈಗೇನು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಮುಂಬರುವ ದಿನಗಳಲ್ಲಿ ನನ್ನ ರಾಜ್ಯ ಕಚೇರಿಗೆ ಬಂದು ಎಲ್ಲ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ತಗೊಳ್ತಾರೆ ಅಂತಕ್ಕಂಥದ್ದು ಒಂದು ಮೀಟಿಂಗ್ ಈ ಸಂದರ್ಭದಲ್ಲಿ ಮಾಡಲಾಯಿತು. ಜೈ ಭೀಮ್, ಜೈ ದಲಿತ ಸೇನೆ. ನನ್ನ ಹೆಸರು ಚಂದ್ರಶೇಖರ್, ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರು. ಏನು ಕಳೆದ ನಮ್ಮ ದಲಿತ ಸೇನೆ ಸಂಘಟನೆ ಹಲವಾರು ವರ್ಷಗಳಿಂದ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪದಾಧಿಕಾರಿಗಳ ನಿಷ್ಕ್ರಿಯದಿಂದ ಮತ್ತೊಮ್ಮೆ ದಲಿತ ಸಂಘಟನೆಯನ್ನು ತಳಮಟ್ಟದಿಂದ ತುಂಬ ಚೆನ್ನಾಗಿ ಕಟ್ಟಿ ಬೆಳೆಸಬೇಕನ್ನೋ ಉದ್ದೇಶದಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಜಗನ್ನಾಥ್ ಸರ್ ಅವರ ನೇತೃತ್ವದಲ್ಲಿ ಈ ದಿನ ಸಭೆ ಕರೆಸಿ ಮಾತಾಡಿ ಅವರ ಒಂದು ನಿರ್ದೇಶನದಂತೆ ಮಾರ್ಗದರ್ಶನದಲ್ಲಿ ನಾವು ಸಹ ಹೊಸಕೋಟೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ದಲಿತ ಸೇನೆ ಸಂಘಟನೆಯನ್ನು ಚೆನ್ನಾಗಿ ಬೆಳೆಸಿ ಹುಟ್ಟಾಕಿ ಸಮಸ್ಯೆಗಳ ಬಗ್ಗೆ, ಸರ್ಕಾರ ಯೋಜನೆಗಳ ಬಗ್ಗೆ, ಎಲ್ಲ ಸಮಸ್ಯೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸರ್ಕಾರಿ ಸೇವೆಗಳನ್ನು ಮನೆ ಮುಟ್ಟುವಂಥ ಕೆಲಸ ಮಾಡಬೇಕಂತ ನಮ್ಮ ಅಧ್ಯಕ್ಷರು ನಮಗೆ ನಿರ್ದೇಶನ ನೀಡಿದ. ಆ ನಿಟ್ಟಿನಲ್ಲಿ ಸಹ ನಾವು ಕೆಲಸ ಮುಂದುವರಿಸ್ಕೊಂಡು ಹೋಗ್ತೇವೆ ಅಂತೇಳಿ ಈ ದಿನ ಒಂದು ಸಭೆಯನ್ನು ಮಾಡಿ ಮುಗಿಸಿದ್ದೀವಿ. ಈ ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಕಮಿಟಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಮ್ಮ ಹೊಸಕೋಟೆ ತಾಲೂಕು ದಲಿತ ಸೇನೆ ಸಂಘಟನೆ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ರಾಜ್ಯ ಅಧ್ಯಕ್ಷರ ಒಂದು ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಲ್ಲಿ ಒಂದು ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ಒಂದು ಮುಂಬರುವ ಏನು ಈ ಸರ್ಕಾರಿ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ನಡೀತೈತೆ, ಏನು ಅವರು ದುರಾಡಳಿತ, ಏನು ಎಣ್ಣೆ ಕುಡ್ಕೊಂಡು ಮೋಜು ಮಸ್ತು ಮಾಡ್ಕೊಂಡಿರೋಂಥ PDOಗಳು ಮತ್ತು EOಗಳ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಮತ್ತು ಕಾರ್ಯಕ್ರಮಗಳನ್ನು ನಂಬಿಕೊಳ್ಬೇಕು. ಈ ಮುಂಬರುವ ದಿನಗಳಲ್ಲಿ ದಲಿತ ಸೇನೆಯಿಂದ ಒಂದು ಕಾರ್ಯಕ್ರಮ ಹೋರಾಟಗಳನ್ನು ರೂಪಿಸಬೇಕು ಅಂತ ನಮ್ಮ ರಾಜ್ಯ ಅಧ್ಯಕ್ಷರು ಮಾರ್ಗದರ್ಶನದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ದಲಿತ ಸೇನೆಯನ್ನು ಬಲಿಷ್ಠವಾಗಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭಾಗದಲ್ಲಿ ಕಟ್ತೀವಿ ಅಂತೇಳಿ ನಾನು ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಎಸ್ ವಿಜಯಕುಮಾರ್, ಪರಮನಹಳ್ಳಿ, ರಾಜ್ಯ ಉಪಾಧ್ಯಕ್ಷರು, ದಲಿತ ಸೇನೆ.